ಸಲ ಇನ್ನೂ ಸಲ ಪಾಂಡುರಂಗ ತಲೆ ಕೆರ್ಕೊಳ್ಳೋದು ಬಿಟ್ಬಿಟ್ಟು ಅದು ಏನು ಅಂತ ಬುಗುಳಿ ಸಾಯಿರ. ನಾವ್ ಏನ್ ಕೇಳಿದ್ರು ನೀನು ಕೊಡ್ತೀಯಪ್ಪ ರಂಗ. ಅಲ್ಲ, ನೀವು ಕೇಳೋ ಧೈರ್ಯ ಮಾಡಿದ್ರೆ ಕೊಡೋ ಧೈರ್ಯ ನಾನು ಮಾಡ್ಬೋದು ಏನಪ್ಪ. ಹೌದಾ? ಹಂಗಿದ್ರೆ ನನಗೆ ಪದ್ದಪ್ಪ ಬೊಗಳಪ್ಪ. ನನಗೆ ಕೈಗೊಂದು ಬ್ರೇಸ್ಲೆಟ್. ಅಳಿ ಅಂದ್ರೆ ತಾವು ಬಾವಾ ನಂಗೆ ಪದಪ್ಪ, ಇನ್ನ ಬೇಡಿಕೆಯ ಒಟ್ಟು ಮೊತ್ತ 50,000 ರೂಪಾಯಿ ಆಗಿದೆ ಕಣ್ರಿ. ನೀವು ಪರವಾಗಿಲ್ಲ ಕಣ್ರಿ, ನಿಮ್ದು 40-90 ಸಾವಿರ ರೂಪಾಯಿ ಆಗ್ಬಿಟ್ಟಿದೆ. ಬರಲ್ಲ ಬಾಬಾ, ಓದುದು ದೊಡ್ಡದೇ ಅಲ್ವಾ, ಒಂದ್ ಸ್ವಲ್ಪ ಜಾಸ್ತಿ ಅವನ್ಗೆ ಕೊಡಿ. ನಾನೇನೋ ಕೊಟ್ಬಿಡ್ತೀನಿ, ಆದ್ರೆ ಬಿಲ್ ಎಲ್ಲ ಕರೆಕ್ಟ್ ಆಗಿ ತಂದು ಕೊಟ್ಟು ಬಿಡ್ಬೇಕು ಅಷ್ಟೇ. ತರ್ತೀವಿ ಬಾಬಾ, ಅಲ್ಲೇ ಇದು ಇಷ್ಟೊಂದು ಮೊತ್ತ ಇದೆ, ಏಕಿ ನಿಮ್ ಕೈ ಕೊಟ್ಬಿಟ್ರೆ ನೀವು ಆಶ್ಚರ್ಯದಿಂದ ಸತ್ತೋಗ್ಬಿಟ್ರೆ ನಾನೇನೋ ಮಾಡ್ಲಿ. ನೀವು ಕೊಡಿ ಬಾಬಾ, ನಾವು ಕಣ್ಣು ಮುಚ್ಕೊಂಡು ಇಸ್ಕೊಂಡ್ಬಿಡ್ತೀವಿ. ಇದು ಒಳ್ಳೆ ಐಡಿಯಾ ಕಣ. ಎಲ್ಲ ಮುಚ್ಕೊಂಡ್ರ ಏನೋ ಹೊಡೆದು ಇವಳನ್ನ ಕೊಲ್ಬೇಕು ಅಂತ ಮಾಡಿದ್ಯೇನೋ? ಹೊಡಿಯೋದು ತಪ್ಪು ಇವ್ರೇನ್ರಿ ಮಾಡಿದಾರೆ? ನಿಮ್ಮಿಂದಾನೇ ಅವ್ರಿಬ್ರು ಹಾಳಾಗೋಗಿರೋದು ಕಣ್ರಿ. ಈ ತಿಂಗಳು ನೀರಿನ ಬಿಲ್ ಕಟ್ಟೋದಕ್ಕೆ 20 ರೂಪಾಯಿ ಶಾರ್ಟೇಜ್ ಬಿಟ್ಟಿದೆ. ಪರಿಸ್ಥಿತಿ ಅನ್ನೋದು ಈಗಿರುವಾಗ 50,000 ರೂಪಾಯಿ ಬೇಡಿಕೆ ಇಟ್ಟಾನೆ. ಇನ್ನು 49,000 ರೂಪಾಯಿ ಬೇಡಿಕೆ ಇಟ್ಟವನಲ್ಲ, ಏನು ಕಿತ್ತಿ ಕೊಡೋದಕ್ಕೆ ನಾನೇನಿಲ್ಲಿ ಕುಬೇರನ್ ಖಜಾನೆ ಮಾಡಿದ್ದೀನಿ. ಅಣ್ಣಯ್ಯ, ಪದ್ದುಗೆ ಎಷ್ಟ್ ಬೇಕಾದ್ರೂ ಹೊಡಿ, ಯಾಕೆ ಅಂತ ಕೇಳಲ್ಲ. ಆದ್ರೆ ಇವ್ರು ಯಾರು? ಈ ಮನೆ ಅಳಿಯ. ಈ ಮನೆಯಲ್ಲಿ ನಿನಗೆಷ್ಟು ಹತ್ತಿದೆ ಅವ್ರಿಗೂ ಅಷ್ಟೇ ಹತ್ತಿದೆ. ಕ್ಷಮೆ ಕೇಳು. ಯಾವ್ದೇ ಕಾರಣಕ್ಕೂ ನಾನು ಕ್ಷಮೆ ಕೇಳಲ್ಲ. ನೀನ್ ಗಂಡನ ಪರ ಬಯಸ್ಕೊಂಡ್ ಬರಬೇಡ. ಇವನು ನಮ್ಮ ಮನೆಯಲ್ಲಿ ಇರೋದಕ್ಕೆ ಇನ್ನು ಜೀವಂತವಾಗಿ ಉಸಿರಾಡ್ಕೊಂಡಿದ್ದಾನೆ. ಇದ್ದೇ ಬೇರೆಯವ್ರ ಮನೇಲಿ ಇದ್ದಿದ್ರೆ ಇಷ್ಟೊತ್ತಾಗ್ಲೇ ಇವನನ್ನ ಸಿಗುದು ಊರ್ ಬಾಗ್ಲಲ್ಲಿ ತೋರಣ ಕಟ್ಬಿಟ್ರು. ಇದ್ದೇ ಕಡೆ ಕಂಡ್ರ ಇನ್ನೊಂದು ಸಲ ನನ್ನ ಮುಂದೆ ತಲೆ ಕೆರ್ಕೊಂಡು ನಿಂತ್ಕೊಂಡ್ರೆ ಕೆರ್ಕೊಳ್ಳೋದಕ್ಕೆ ತಲೆನೇ ಇರಬಾರ್ದು. ಅದನ್ನೇ ಏನಪ್ಪ, ಸಮಾಧಾನ ಮಾಡ್ಕೊಳ್ಳಿ, ಬೇಜಾರಾಗ್ಬೇಡಿ. ಸಾಕು ಸುಮ್ಮನಿರಮ್ಮ. ಪ್ರತಿ ವರ್ಷ ಮನೆ ಅಳಿಯನ್ನ ಕಾಲ್ ತುಳಿದು ಪೂಜೆ ಮಾಡ್ತಾರೆ. ಅಂತದ್ರಲ್ಲಿ ನಿಮ್ಮ ಅಣ್ಣ ಪ್ರತಿನಿತ್ಯ ನನಗೆ ಮಕ್ ಹೊಡಿತಾರಲ್ಲ, ನಾನೇನ್ ಬಿಟ್ಟಿ ಬಿದ್ದಿದ್ದೀನೇನಮ್ಮ. ನೋಡ್ತಾ ಇರು, ಕೆಲಸ ಹುಡ್ಕೊಂಡೆ ನಾನು ಈ ಮನೆಗೆ ಬರ್ತೀನಿ. ಕೆಲ್ಸ ಸಿಗ್ಲಿಲ್ಲ ಅಂದ್ರೆ ನನ್ನ ಮರ್ತ್ಬಿಡು. ಅಲ್ಲೂ why are you crying? Just keep quiet. ನೋಡು, ಈಗ ಅಳ್ತಾ ಕೂತ್ಕೊಂಡ್ರೆ ಮನೆ ಬಿಟ್ಟು ಹೋಗ್ರ ಬಿಟ್ಲ ವಾಪಸ್ ಬರ್ತಾನ? ಜಾಬ್ ಹುಡ್ಕಕ್ಕೆ ಅಂತ ಹೋಗಿದ್ದಾನೆ, ಒಂದೇ ಬರ್ತಾನೆ ಬಿಡು. ನಮ್ಮ ಯಜಮಾನ್ರು ಮನೆ ಬಿಟ್ಟು ಹೋಗಿ 2 ದಿವಸ ಆಯ್ತು. ಅವ್ರು ಎಲ್ಲಿದ್ದಾರೋ ಏನ್ ಮಾಡ್ತಿದಾರೋ ಒಂದೂ ಗೊತ್ತಿಲ್ಲ. ನನ್ನ ರಾತ್ರಿಯಿಂದ ಬರೀ ಕೆಟ್ಟ ಕನ್ಸ್ಗಳೇ ಬೀಳ್ತದೆ. ಕಣ್ಣು ಮುಚ್ಚಿದ್ರೆ ಸಾಕು ಬರೀ ಡೆಡ್ ಬಾಡಿಗಳೇ ಕಾಣಿಸ್ತಿದೆ. ಅದಕ್ಕೆ ನಮ್ಮ ಅಣ್ಣ ಹಿಂಗ್ ಒಂದ್ ಮಾತು ಹೇಳಿ ನಮ್ಮ ಯಜಮಾನ್ ಹುಡುಕ್ಸ್ಬಾರ್ದ? ಒಂದ್ ನಿಮಿಷ. ಹವಿ ಕಮ್ ಹಿಯರ್. ನೀವು ನಮ್ಮನ್ನ ಏನೋ ಕರ್ದಂಗಿತ್ತು. ವಿಟ್ಲ ಮನೆ ಬಿಟ್ಟು ಹೋಗಿ 2 ದಿನ ಆಯ್ತು. ಹುಡುಕ್ಬೇಕು ಅಂತ ಅನ್ನಿಸ್ತಿಲ್ವಾ? ಅದು ನೋಡಿ ಮಾನ್ಯ ಸಮಾಜ ಸೇವಕಿ ಜಾಜಿ ಜಂಬಲ್ ದಿನ್ನಿಯವರೇ, ಈ ಮನೆ ಬಿಟ್ಟು ಹೋಗೋರ್ನೆಲ್ಲ ಹೋಗ್ಬಿಡಿಪಾ ಅಂತ ತಡ್ಕೊಂಡು ಕೂತ್ಕೊಳ್ಳೋದಕ್ಕೆ ನಮ್ಮ ಕೈಲಿ ಆಗಲ್ಲ. ಹಾಳಾಗೋಗ್ಲಿ ಬಿಡಿ. ವಿಟ್ಲ ಮನೆ ಬಿಟ್ಟು ಹೋಗೋದಕ್ಕೆ ಕಾರಣ ಯಾರು? ನೀವೇ ತಾನೆ? ಅಯ್ಯೋ ಶಿವನೇ, ಏನ್ ಆಡೋ ಮತ್ತೆ ಅರ್ಥ ಬಿಡಬೇನ್ರಿ. ಹೇಗ್ರಿ ನಾವು ಕಾರಣ ಆಗ್ತೀವಿ? ಹೊಡೆದು ಬಡ್ದು ಅವಮಾನ ಮಾಡಿದ್ರೆ ಯಾರಿ ಮನೇಲಿ ಇರ್ತಾರೆ? ಇಲ್ಲ ಕಣ್ರಿ, ಅವ್ನು ಹೇಳಿದ ತಾಳಕ್ಕೆಲ್ಲ ನಾವು ಹೆಜ್ಜೆ ಹಾಕೊಂಡು ಕೂತ್ಕೊಂಡ್ಬಿಡ್ತೀವಿ. ಅವನೊಬ್ಬ ಗಂಡ್ಸು ಕಣ್ರಿ. ಗಂಡ್ಸು ಅಂತ ಭೂಮಿ ಮೇಲೆ ಹುಟ್ಟಿದ ಮೇಲೆ ಯಾವ್ದೋ ಒಂದು ನೆಟ್ಟ ಕೆಲಸ ಅಂತ ಮಾಡ್ಬೇಕು. ಅದು ಅಲ್ದಾನೆ ಅಯೋಗ್ಯಂಗೆ ಮದುವೆ ಬೇರೆ ಆಗಿದೆ. ಮದುವೆ ಆದ್ಮೇಲೂ ದುಡ್ಡುಗೋಸ್ಕರ ಕಂಡವ್ರ ಮುಂದೆ ಅಮ್ಮ ತಾಯಿ ಅಂತ ಕೈ ಹಾಕೊಂಡು ನಿಂತ್ಕೊತಾನಲ್ಲ, ಅವನ ಜನ್ಮಕ್ಕೆ ನಾಚಿಕೆ ಆಗಲ್ವೇನ್ರಿ? ತಂಗಿ ಆಸ್ತಿನ ಎದೆ ಮೇಲೆ ಹಾಕೊಂಡಿದ್ಯಲ್ಲ, ನಿನ್ ಜನ್ಮಕ್ ನಾಚಿಕೆ ಆಗಲ್ವಾ? ನಾಳೆ ಒಳಗಡೆ ನಮ್ಮ ಯಜಮಾನ್ರು ಇಲ್ಲಿರ್ಬೇಕು, ಇಲ್ಲಾಂದ್ರೆ ನೀನ್ ಎಲ್ಲಿರ್ಬೇಕು ಅಂತ ನಾನ್ ಡಿಸೈಡ್ ಮಾಡ್ತೀನಿ. ಮಗನೇ, ಸೊಸೆನ ಮನೆ ಬಿಟ್ಟು ಓಡಿಸಿರೋ ಉದಾಹರಣೆಗಳು ಸಾಕಷ್ಟಿವೆ. ಮನೆ ಅಳಿಯನ್ನ ಮನೆ ಬಿಟ್ಟು ಓಡಿಸಿರೋ ಉದಾಹರಣೆ ಇಲ್ಲವೇ ಇಲ್ಲ ಕಣೋ. ಅಳಿನ ಮನೆಯಿಂದ ಓಡಿಸಿರೋ ವಿಷಯ 4 ಜನಕ್ಕೆ ಗೊತ್ತಾದ್ರೆ ನಿನ್ನ ಲಸ್ತ ತಿರುಗಾಡಕ್ ಬಿಡ್ತಾಳೇನೋ. ಸಿಕ್ಕಲ್ಲಿ ಬಾಡ್ದು ಮನೆಗ್ ಕಳಿಸ್ತಾಳೆ. ಹೋಗಪ್ಪ, ಒಂದ್ ಹೆಜ್ಜೆ ಹುಡುಕೊಂಡ್ ಬಾಲೋ ಹೋಗೋ. ಅಭಿ, ವಿಟ್ಲನ್ನ ನೀವೇ ಹುಡ್ಕೊಂಡ್ ಬರ್ಬೇಕು. ಇಲ್ಲ ಅಂದ್ರೆ ವಿಟ್ಲಂಗೆ ಸಿಕ್ಕಾಪಟ್ಟೆ ಟಾರ್ಚರ್ ಕೊಟ್ಟು ಮನೆಯಿಂದ ಓಡಿಸಿದ್ ನೀವೇ ಅಂತ ಮಹಿಳಾ ಸಂಘದ ಮೂಲಕ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗತ್ತೆ. ಏನು ಯಜಮಾನ್ರೆ, ಸುಮ್ನೆ ನಿಮ್ಮೇಲೆ ಯಾಕೆ ಅಪವಾದ ಹೊಸ್ಕೋತೀರಾ? ಇಲ್ಲೇ ಎಲ್ಲೋ ಪೋಲಿ ತರ ಕಡ್ಲೆಕಾಯಿ ತಿನ್ಕೊಂಡು ಬಿದ್ದಿರ್ತಾನೆ, ಬನ್ನಿ ಹೋಗಿ ಹುಡ್ಕೊಂಬರೋಣ. ಹೋತ್ ನನ್ನ ಮಗ ಮನೇಲಿದ್ರು ನಂಗೆ ತೊಂದರೆ ತಪ್ಪಿದ್ದಲ್ಲ, ಆಚೆದ್ರು ತೊಂದರೆ ತಪ್ಪಿದ್ದಲ್ಲ. ಹುಡ್ಕೊಂಡು ಬರ್ತೀನಿ. ಪದ್ದು ಕಮ್ ಹಿಯರ್.
ಏನ್ ಜಾಜಿ ಅವರ ಕರೆದಿದ್ದ? ವಿಟ್ಲನ್ನ ಹುಡ್ಕೊಂಡ್ ಬರಕ್ಕೆ ಹಬಿ ಜೊತೆ ಚಂಪಾನು ಹೋಗಿದ್ದಾಳೆ. ನನಗೆ ಯಾಕೋ ಡೌಟ್, ಈ ಚಂಪಾ ಹಬಿನ ಹಾರ್ಸ್ಕೊಂಡ್ ಹೋಗ್ಬಿಟ್ರೆ ಅಂತ. ಅದಕ್ಕೆ ನೀನ್ ಹೋಗಿ ಅವ್ರಿಬ್ರನ್ನ ಫಾಲೋ ಮಾಡು. ಸುಮ್ನೆ ಫಾಲೋ ಮಾಡಕ್ಕಾಗತ್ತಾ? ಇನ್ಯೋಗಿಂತ ನನ್ ಗೊತ್ತಿಲ್ವಾ? ಟೇಕ್ ದಿಸ್ ಅಂಡ್ ಫಾಲೋ ದೆಮ್. ನಿನ್ನಂಥ ಸೊಸೆನ ದುಲ್ಬೀನ್ ಹಾಕಿ ಹುಡುಕುದು ಸಿಗೋಲ್ಲ. ಗಂಡನ ಮೇಲೆ ಅನುಮಾನ ಪಡ್ತೀಯಲ್ಲಮ್ಮ. ನಿಮ್ ಮಗ ಶ್ರೀರಾಮಚಂದ್ರ ಆಗಿದ್ರೆ ನಾನು ಸುಮ್ನೆ ಇರ್ತಾ ಇದ್ದೆ. ಆದ್ರೆ ನಿಮ್ ಮಗ ಶ್ರೀಕೃಷ್ಣ ಪರಮಾತ್ಮ. ಯಪ್ಪ ಲೇ ಪಾಂಡ್ರಂಗ, ನಿಧಾನಕ್ಕೆ ನಡ್ಕೊಂಡು ಹೋಗೋ, ನನಗೆ ಜೋರಾಗಿ ನಡೆಯಕ್ ಆಗ್ತಿಲ್ಲ. ತೆಗೆದು ಮಕ್ಕ ಕೊಡಬಿಡ್ತೀವಿ. ಲೇ ಹೆಜ್ಜೆ ಮೇಲೆ ಹೆಜ್ಜೆ ಇಡ್ತಾ ನಡ್ಕೊಂಡು ಹೋಗ್ತಾ ಇದ್ರೆ ಒಂದು ಬೀದಿನ ಮುಗ್ಸಕ್ ಆಗಲ್ಲ ಕಣ. ಆಮೇಲೆ ಅಳಿಯಂದ್ರೆ ಸಿಕ್ಕು ಅಂದ್ರೆ ನಮ್ಗೆ ಎಲ್ಲಿಂದ ಸಿಗ್ತಾರಪ್ಪ? ಯಾಕೋ ಒಳ್ಳೆ ಶನಿ ತರ ನಮ್ ಹಿಂದೆ ಬಿದ್ದಿದ್ಯಾ? ಲೇ ರಜಾ, ನಿನ್ನ ಕೈಯಿಂದ ನಮ್ಮ ಸಮಕ್ಕೆ ನಡೆಯಕ್ ಆಗ್ಲಿಲ್ಲ ಅಂದ್ರೆ ತೆಪ್ಪ ಮನೆ ಕಡೆ ನಡೆಯೋ. ಹೌದಾ? ನಾನು ಮನೆಗೆ ಹೋಗ್ಬಿಟ್ಟು ಜಾಜಿ ಅವ್ರಿಗೆ ಹೇಳ್ತೀನಿ, ಪಾಂಡುರಂಗ ಮತ್ತೆ ಚಂಪಾ ಇಬ್ರು ವಿಟ್ಲನ್ ಹುಡುಕ್ತಾ ಇಲ್ಲ, ರಸ್ತೆಲಿ ಕೈ ಹಿಡ್ಕೊಂಡು ಚಕ್ಕಂದ ಆಡ್ತಿದಾರೆ ಅಂತ. ಹಾಳಾಗ್ ಹೋಗ್ಲಿ, ನಮ್ ಜೊತೆನೆ ಬರ್ಲಿ ಬಿಡಿ. ಮೊದ್ಲೇ ನಿಮ್ ಹೆಂಡ್ತಿದು ಹಿತ್ತಾಳೆ ಕಿವಿ, ಆಮೇಲೆ ಈ ಗಂಡ್ಪಿಂಡ ಏನೇ ಹೇಳಿದ್ರು ನಂಬಿಡ್ತಾರೆ. ಲೇ ಹಾಗಂತ ಇವನು ಹೇಳಿದ್ ಮಾತು ಕೇಳಕ್ಕಾಗತ್ತೇನೆ? ಲೇ ನೀನ್ ಏನ್ ಹೇಳ್ತೀಯ ಹೇಳ್ಕೋಬೋಗ, ಹೋಗ. ಬೇಡ ಕಣ, ಆಮೇಲೆ ಪಾಂಡುರಂಗ ಅಡಿಗೆ ಅವಳ ಜೊತೆ ಓಡೋಗ್ಬಿಟ್ಟ ಅಂತ ಗಂಡುಗಲಿ ವಂಶಕ್ಕೆ ಕೆಟ್ಟ ಹೆಸರು ಬಂದ್ಬಿಡುತ್ತೆ. ನಾನು ರಸ್ತೆಲ್ ತಲೆ ಎತ್ಕೊಂಡು ಹೇಗೆ ಓಡ್ತಿರ್ಲಿ? ಯಾವನೋ ತಿರುಗು ಅಂತ ಹೇಳಿದ್ದು. ಲೇ ಚಂಪ ಹಿಡ್ಕಲೆ ಕೈ, ಅದೇನಾಗತ್ತೆ ನಾನು ನೋಡ್ತೀನಿ. ನಾನ್ ಬರಲ್ಲ ಬಿಡು. ಹಂಗೆಲ್ಲ ಹಠ ಮಾಡ್ಬಾರ್ದಪ್ಪ. ನಾ ಬರಲ್ಲ ಅಂದ್ರೆ ಅಲ್ವಾ? ತಲೆ ಮುಟ್ಟ ಹೊಡೆದ್ಬಿಡ್ತೀನಿ. ಇಲ್ಲ ಮುಟ್ಟಲ್ಲ, ತಪ್ಪಾಯ್ತು. ಬಾರ್ ಪಾಂಡುರಂಗ, ಪಾಂಡುರಂಗ ಏನ ಅಲ್ಲೋಣ ವಿಟ್ಲ ಎಲ್ಲಿ ಅದ್ ಏನ್ ಮಾಡಬಾರ್ದು ಕಿತಿಬಿ ಕೆಲಸ ಮಾಡೋಣ ಏನೋ ವಿಚಾರ ನಡ್ರಪ್ಪ. ಇವನು ನಮ್ಮನೆ ಹುಡುಗ ಬಿಟ್ಟಿಲ್ಲ ಅಂತ ಏನಾದ್ರೂ ಎಡವಟ್ ಕೆಲಸ ಮಾಡಿದ್ದ ಅಂದ್ರೆ ಹೇಳ್ಬಿಡಿ, ಇಲ್ಲೇ ತೊದಕ್ ಬಿಡ್ತೀನಿ. ಇವನು ನಿಮ್ಮನೆ ಹುಡುಗ ಬಿಟ್ಟಲ್ಲ. ಬರೀ ಹುಡುಗ ಏನ್ ಬಂತು, ಅವರು ನಮ್ಮನೆ ಅಳಿಯಂದ್ರು. ಅಲ್ಲ, ಅವ್ರು ಏನಾದ್ರೂ ತಪ್ಪು ಮಾಡಿದ್ರೆ ದಯವಿಟ್ಟು ನೀವು ತಿಳಿಸಿ, ಇಲ್ಲ ನಡು ರೋಡ್ನಲ್ಲಿ ಹೊಸ್ಕಾಕ್ಬಿಡ್ತೀನಿ ಅವನ್ನ. ಅಲ್ಲ ರೀ, ಮನೆ ಹುಡುಗನ್ನ ಎಲ್ಲೆಲ್ಲ ಬಿಟ್ಟು ಬಿಡದ? ನೀವು ಮಾಡೋ ಸರಿನಾ? ಅಲ್ಲ, ಅದನ್ನೇ ನಾನು ಕೇಳ್ತಾ ಇದ್ದೀನಿ, ಅಂತದ್ ಏನ್ ಮಾಡ್ದಂತ ಹೇಳಿ ತಾಯಿ. ಏನಂತ ಹೇಳಿ ಅವ್ನ ಕತೆನ? ರಸ್ತೆಲಿ ಎಗುರ್ತಾ ಬರ್ತಾ ಇದ್ದ. ಕೆಲ್ಸ ಕೇಳೋದಿಕ್ಕೆ ಅಂತ ಎಗುರ್ಕೊಂಡು ಹೋಗ್ತಿದೆ ಅನ್ಸುತ್ತೋ. ಹೌದೌದು. ಕೆಲ್ಸ ಅನ್ನೋದು ಇಲ್ಲಿ ಎಗರದು, ಕೆಲ್ಸ ಅನ್ನೋದು ಅಲ್ಲಿ ಎಗರದು, ಹಿಂಗೆ ಎಗ್ರಿ ಬಿದ್ದ, ತಲೆಗೆ ಆಮೇಲೆ ಏನಾಯ್ತು? ಜ್ಞಾನ ತಪ್ಪಿತು. ನಾನು ಮುಖಕ್ಕೆ ನೀರ್ ಚಿಮ್ಕಿಸ್ದೆ, ಸ್ವಲ್ಪ ಎಚ್ಚರ ಆದ, ನೀರ್ ಕುಡಿಸ್ದೆ. ಆಮೇಲೆ ನೀನ್ ಯಾರಪ್ಪ ಅಂತ ಕೇಳ್ದೆ. ಅದು ನಾನ್ ಯಾರು ಅಂತ ನನ್ನೇ ಕೇಳ್ತಾನೆ. ಬಿದ್ದಲ್ಲ, ತಲೆಗೆ ಏಟು ಬಿದ್ದು ಹಿಂದಿಂದೆಲ್ಲ ಮರ್ತು ಬಿಟ್ಟಿದ್ದಾನೆ. ಅದಕ್ಕೆ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಾ ಇದ್ದೆ, ಎದುರಿಗೆ ನೀವು ಬಂದೆ. ನಿಮ್ಮಿಂದ ತುಂಬಾ ಉಪಕಾರ ಆಯ್ತಮ್ಮ. ಅದಕ್ಕೆ ಅವನ್ನ ನೋಡಿದ್ರೆ ಅನ್ಸುತ್ತೆ. ಅವನಿಗೆ ಗುಣ ಆಗೋವರೆಗೂ ನಾನು ಅವನ ಹತ್ರನೇ ಇದ್ದು ಅವನ್ ಸೇವೆ ಮಾಡ್ಬೋದಾ? ನೀವು ಬರ್ತೀರಾ? ಅವ್ನು ಮಾಡೋ ಆಟಗಳು ಒಂದೊಂದೇನ. ನಮ್ಮ ಮಳೆಯಂದ್ರನ್ನ ಕಷ್ಟಕಾಲದಲ್ಲಿ ನೀವು ಕೈ ಹಿಡಿದಿದ್ದೀರಾ, ಹಾಳಾಗೋಗ್ಲಿ ಬನ್ನಿ. ಇಷ್ಟು ಜನ ದಂಡ ಪಿಂಡಗಳ ಮಧ್ಯೆ ನೀವು ಒಬ್ರು ಸೇರ್ಕೊಂಡ್ರಿ, ನಾವು ತಿಂದು ಮಿಕ್ಕಿದ್ದು ನಿಮ್ಗೂ ಹಾಕಿದ್ರೆ ಆಯ್ತು. ಅಳಿಯಂದ್ರೆ ಚೆಕ್ ಮಾಡ್ಕೊಂಡು ಎಲ್ಲಿ ಹಾಳಾಗ್ ಹೋಗಿದ್ಲಿ? ಆಂಟಿ ಬಾಯ್ ಬಣ್ಣ ಚಾಕ್ಲೇಟ್ ತಿಂದಿದ್ಯಾ? ನಂಗೂ ಕೊಡ. ಅಳಿಯಂದ್ರೆ ನಾಲ್ಗೆ ಮೇಲೆ ಹಿಡ್ತಾ ಇಲ್ಲ ನೀ. ಇವನು ಬುದ್ಧಿ ಮೇಲಿನ ಸ್ಥಿಮಿತನೇ ಕಳ್ಕೊಂಡ್ಬಿಟ್ಟಿದ್ದಾನೆ. ಎಳೆ ಮಗು ತರ ಆಡ್ತಾನೆ, ಇದ್ದಕ್ಕಿದ್ದಾಗೆ ಕೋಪ ಮಾಡ್ಕೋತಾನೆ, ಇದ್ದಕ್ಕಿದ್ದಾಗೆ ಚೇಷ್ಟೆ ಮಾಡ್ತಾನೆ. ನನಗಂತೂ 2 ದಿವಸದಿಂದ ಅವನ್ನ ನೋಡ್ಕೊಂಡು ಸಾಕಾಗಿ ಹೋಗಿದೆ. ಅಂಥದ್ದೇನಾಯ್ತಮ್ಮ? ಅದು ಏನಾಗಿದೆ ಗೊತ್ತಾರಂಗಮ್ಮ, ನಮ್ಮ ಮಳೆಯಂದ್ರು ಒಂದು ಕೆಲಸ ಬೇಕು ಅಂತ ಹೇಳಿ ಎಗರ್ಕೊಂಡು ಹೋಗ್ತಾ ಇದ್ರಂತೆ. ತಪ್ಪಿ ಕೆಳಗಡೆ ಬಿದ್ದವ್ರೆ, ತಲೆಗೆ ಏಟು ಬಿದ್ದಿದೆ. ಹಳೆ ನೆನಪುಗಳೆಲ್ಲ ಮಂಗ ಮಾಯ ಆಗೋಗ್ಬಿಟ್ಟಿದೆ. ಹಾಗಾಗಿ ಏನು ನೆನಪಿಲ್ಲ. ಹಾಗಂತ ಸರೋಜಮ್ಮನವ್ರು ನನ್ನ ಹತ್ರ ಹೇಳಿದ್ರು. ನಮ್ ಪಕ್ಕದ ಮನೆಯಲ್ಲಿ ಕಾವೇರಪ್ಪ ಅಂತ ಇದ್ದಾರೆ. ಅವ್ರು ಹೇಳಿದ್ರು, ಡಾಕ್ಟರ್ ಜಗನ್ನಾಥ್ ಅವ್ರಿಗೆ ತೋರಿಸ್ರಿ, ಇವನ್ ಗುಣ ಆಗ್ತಾನೆ ಅಂತ. ಅದಕ್ಕೆ ಅಲ್ಲ ಕರ್ಕೊಂಡು ಹೋಗ್ತಾ ಇದ್ದೆ. ಇವ್ರು ಸಿಕ್ಕಿದ್ರು, ಇಲ್ಲಿಗೆ ಬಂದ್ರು. ಅಣ್ಣಯ್ಯ, ನಿನ್ನಿಂದಾನೇ ನಮ್ಮ ಯಜಮಾನ್ರು ಹೀಗಾಗಿರೋದು. ಆ ಡಾಕ್ಟರ್ ಜಗನ್ನಾಥ್ ಅವ್ರನ್ನ ಕರ್ಸಿ ನಮ್ಮ ಯಜಮಾನ್ರನ್ನ ರಿಪೇರಿ ಮಾಡಿಸೋ ಜವಾಬ್ದಾರಿ ನಿಂದು. ಲೇ ವಿಟ್ಲ, ಯಾಕೋ ಹಂಗ್ ನೋಡ್ತಾ ಇದ್ದೆ? ಇಡ್ಲಿ ತಿನ್ನ? ನಂಗೆ ಇಡ್ಲಿ ಬೇಡ, ದೋಸೆ ಬೇಕು. ನನಗೂ ಅಷ್ಟೇ. ಮೊದ್ಲು ಇಡ್ಲಿ ತಿನ್ನು, ಆಮೇಲೆ ದೋಸೆ ಕೊಡಿಸ್ತೀನಿ. ಯಾರ ನೀನು? ಲೇ ವಿಟ್ಲ, ಯಾಕೋ ಯಾವಾಗ್ಲೂ ನನ್ನ ಬೆನ್ನಿಗೆ ಈಗ ಹೊಡಿತಾ ಇರ್ತೀಯಾ? ಅದು ಬೆನ್ನಲ್ಲ, ರಮ್ಡೋಲು. ಅವನಿಗೆ ಕೋಪ ಬಂದಾಗ ಏನ್ ಮಾಡ್ತಾನಂತಾನೆ ಹೇಳಕ್ ಬರಲ್ಲ. ಹೊಡಿತಾನೆ ಇರ್ತಾನೆ. ಅವನು ಹೊಡೆಯುವಾಗ ಹೊಡ್ಸ್ಕೊಂಡ್ಬಿಡಪ್ಪ. ಹೊಡೆದಾಗ ಹೊಡ್ಕೊಳಕ್ಕೆ ನಾನೇನ್ ಬಿಟ್ಟಿದ್ದೀನಿ ಅಂದ್ರೆ? ನನಗೆ ಜೋರಾಗಿ ಮಾತಾಡ್ತೀನ? ಯಾಕಪ್ಪ ಪದ್ಧತಿ ಹಾಗೆ ಹೊಡಿತಿದ್ದೀರಾ? ಅವನು ನಿಮ್ಮ ಆಪ್ತ ಮಿತ್ರ, ಹಾಗೆಲ್ಲ ಹೊಡಿಬಾರ್ದು. ಏ ಪಿಳಿದುಟ್ಟ,
ಜಾಸ್ತಿ ಮಾತಾಡಿದ್ರೆ ನಿಮ್ ಜುಟ್ನ ಕಟ್ ಮಾಡಿ ಶೇವಿಂಗ್ ಬ್ರಷ್ ಮಾಡ್ಕೊಂಡ್ಬಿಡ್ತೀನಿ. ಯಾಕಪ್ಪ ಹೀಗೆಲ್ಲ ಮಾತಾಡ್ತಿದ್ದೀರಾ? 2 ದಿವಸ ಆಯ್ತು ನಾನು ನೋಡ್ತಾನೆ ಇದ್ದೀನಿ. ಅವನ ಮನ್ಸಿಗೆ ಏನ್ ಅನ್ಸುತ್ತೋ ಅದು ಮಾಡ್ಲಿಲ್ಲ ಅಂದ್ರೆ ಅವನಿಗೆ ಸಮಾಧಾನನೇ ಇರಲ್ಲ. ಅಲ್ಲಪ್ಪ, ವಿಟ್ಲ ತಿಂಡಿ ತಿನ್ಲಿಲ್ಲ ಅಂದ್ರೆ ಚೆನ್ನಾಗಿರುತ್ತಾ? ಅವ್ನ ಇಡ್ಲಿ ತಿನ್ಬೇಕು ತಾನೆ. ಅವನನ್ನ 4 ಏಟು ಹೊಡಿತಾನೆ, ಹೊಡ್ಸ್ಕೊಂಡ್ ಬಿಡಪ್ಪ. ಇಲ್ಲ, ನಾನ್ ಹೊಡೆಸ್ಕೊಳ್ಳೋದಿಲ್ಲ. ಅಯ್ಯೋ, ನೀನು ಹೊಡ್ಸ್ಕೊಳ್ಳಿಲ್ಲ ಅಂದ್ರೆ ಮನೆಯವ್ರ ಮೇಲೆಲ್ಲ ತಿರುಗಿ ಬೀಳ್ತಾನ ಅವನು. ಪದ್ದು, ಇವನು ನನ್ನ ಅಳಿಯನ್ ಕೈಲಿ ನಾನ್ ಹೊಡ್ಸ್ಕೊಳ್ಳೋದು ಏನ್ ಚೆನ್ನಾಗಿರುತ್ತೋ ನೀನೇ ಹೊಡ್ಸ್ಕೊಂಬಿಡ. ಮದ್ದು ಟೇಕ್ ದಿಸ್ 200 ಸುಮ್ನೆ ಹೊಡ್ಸ್ಕೊಳ. ದುಡ್ಡು ಕೊಟ್ಟಿದ್ದೀರಾ ಅಂತ ಮಾತ್ರ ಹೊಡೆಸ್ಕೊತಾ ಇದೀನಿ. ಲೈ ಬಿಟ್ಲಾ, 2 ಡೇಟ್ ಹೊಡಿಬೇಕಾ? ನನಗ್ ಲೆಕ್ಕ ಹಾಕಕ್ ಬರಲ್ಲ, ನೀನೇ ಲೆಕ್ಕ ಹಾಕೋ. ರೆಡಿನಾ? 2 ಡೇಟ್ ಆಯ್ತು ಕಣೋ. 2 ಡೇಟ್ ಅಂತ 2 ಡೇಟು 20 ಡೇಟ್ ಹೊಡೆದ್ಬಿಟ್ಟಲ್ರಿ. ನೀ ಇಷ್ಟು ದಿವಸ ಯಾಕೆ ನಂಗೆ ಚಾಕ್ಲೇಟ್ ತಂದು ಕೊಡ್ಲಿಲ್ಲ? ತುಂಬಾ ಒಳ್ಳೆಯವಳು. ಏನ್ ನಿನ್ನ ಹೆಸರು? ಚಂಪಾ. ಚಂಪಾ, ಚಾಕ್ಲೇಟ್ ತಂದು ಕೊಡ. ಹೋಗಿ ಚಾಕ್ಲೇಟ್ ತಗೊಂಬರ. ನೋಡು, ಇದು ನಾನು ಇವಾಗ ತಿಂತೀನಿ, ಆಮೇಲೆ ಇನ್ನೊಂಚೂರು ಚಾಕ್ಲೇಟ್ ತಗೊಂಬ. ಹೋಗೆ, ಇಲ್ಲಾಂದ್ರೆ ಕಿತ್ಕೊಂಡು ತಿಂತ. ಹೋಗೆ. ಡಾಕ್ಟ್ರೆ, ಇವನೇ ಪೇಷಂಟು. ಬಿದ್ದು ತಲೆಗೆ ಏಟು ಬಿದ್ದಾಗ್ಲಿಂದ ಈ ರೀತಿ ಮಾಡ್ತಾ ಇದ್ದಾನೆ. ನೋಡಿ ಹೇಗ್ ಮಾಡ್ಬಿಟ್ಟಿದ್ದಾನೆ. ಕರಡಿ ಆಗುತ್ತೆ ನಾ ಗುಗ್ಗ. ಯಾಕಪ್ಪ ಅವ್ನು ಹೊಡಿತ್ಯಾ? ನೋವಾಗುತ್ತೆ. ನೋವಾಯ್ತಾ? ಏನಾಗಲ್ಲ. ಸಮಾಧಾನ ಮಾಡ್ಕೊ. ಏನಾಗಲ್ಲ, ನೋವು ಆಗಲ್ಲ, ಆಗೋಯ್ತು, ಏನೂ ಆಗಲ್ಲ. ನೋಡಿ ಅಮ್ಮ, ತಲೆ ಜೋರಾಗಿ ಪೆಟ್ಟು ಬಿದ್ದಿರೋದ್ರಿಂದ ತಲೆಯಲ್ಲಿರೋ ನರಗಳೆಲ್ಲ ವೈಬ್ರೇಟ್ ಆಗ್ಬಿಟ್ಟಿದೆ. ಅದಕ್ಕೆ ತುಂಬಾ ಕಾಸ್ಟ್ಲಿ ಮೆಡಿಸಿನ್ ಕೊಡ್ಬೇಕು. ಡಾಕ್ಟರ್ ಅಂಕಲ್, ಎಷ್ಟು ಬೇಕಾದ್ರೂ ಖರ್ಚಾಗ್ಲಿ, ನನ್ನ ಹೆಸರಲ್ಲಿ 5 ಕೋಟಿ ರೂಪಾಯಿ ಆಸ್ತಿ ಇದೆ. ಮೊದ್ಲು ನಮ್ಮ ಯಜಮಾನ್ರು ಹುಷಾರಾಗ್ಬೇಕಷ್ಟೇ. ಆಯ್ತಾಯ್ತು, ಹಾಗಿದ್ರೆ ಇನ್ನೂ ಕಾಸ್ಟ್ಲಿ ಮೆಡಿಸಿನ್ ತಂದು ಕೊಡ್ತೀನಿ. ಏನಪ್ಪಾ, ಚಾಕ್ಲೇಟ್ ತುಂಬಾ ಇಷ್ಟ ನಿಂಗೆ? ಆಯ್ತಾಯ್ತು, ನಾನು 4 ತಂದು ಕೊಡ್ತೀನಿ. ಸರಿನಾ? ಆಗ್ಬೋದಾ? ಸರಿ. ಚಾಕ್ಲೇಟ್ ಇಲ್ಲೇ ಇದೆಯಲ್ಲ ಮರಿ, ತಗೋ, ಜಾಣ ತಿನ್ನು. ನೋಡಿಯಮ್ಮ, ಮನುಷ್ಯನಿಗೆ ಎಲ್ಲೇ ಇಟ್ಬಿದ್ರು ತಲೆ ಮಾತ್ರ ಏಟ್ ಬೀಳ್ಬಾರ್ದು. ತಲೆಗೆ ಏಟ್ ಬಿದ್ರು ಕಿವಿಯಿಂದ ರಕ್ತ ಬರಬಾರ್ದು. ಈ ತಲೆಗೆ ಇನ್ನು ಸ್ವಲ್ಪ ಜೋರ ಇದ್ದಿದ್ರೆ ಇಷ್ಟೊತ್ತಿಗೆ ಬಾಡಿಗೆ ಪೋಸ್ಟ್ ಮಾರ್ಟಮ್ ಆಗಿರೋದು. ನಂಗೆ ಸುಡ್ತೇನೋ? ಸರಿ, ನೀನ್ ನಾನು ನುಂಗ್ಬಿಡ್ತೀನಿ ಇವಾಗ. ಕೊಡಲ್ಲ ಅವಾಗಲೇ ದಡಿಯಾ. ನಿನ್ನ ಕೊಡು ಅಂತ ಇವಾಗ ಯಾರಪ್ಪ ಕೇಳಿದ್ದ? ಯಾವಾಗ್ಲೂ ನನ್ ಜೊತೆನೇ ಇರ್ತಲ್ಲೋ. ಒಬ್ಬನೇ ಇದ್ರು ಗೊಗ್ಗ ಬರುತ್ತೆ ಅಂತ ಭಯನೇನು ಗುಗ್ಗು? ಎಷ್ಟೇ ಆದ್ರೂ ಇವ್ನು ನಿಮ್ಮ ಆಪ್ತ ಸ್ನೇಹಿತ ಅಲ್ವಪ್ಪ? ನೀವಿಬ್ರು ತಿಕ್ಕೆಸ್ಟ್ ಫ್ರೆಂಡ್ಸು. ಹೌದು, ಯಾವಾಗ್ಲೂ ಈ ಮನೇಲೇ ಇರ್ತೀರ. ನೀನ್ಯಾರ ಬಿಟ್ಬಿಟ್ಟು? ನಾನ್ ನಿಮ್ ಹೆಂಡತಿ ಅಂತ ಎಷ್ಟು ದಿನಪ್ಪ ಹೇಳೋದು? ಹೆಂಡ್ತಿನ? ಹೆಂಡ್ತಿ. ನನ್ಗೆ ಬಾಳೆಹಣ್ಣು, ಸಕ್ಕರೆ, ಚಾಕ್ಲೇಟು, ಪಾಕಂ ಪಪ್ಪು, ಆಮೇಲೆ ಒಂದು ದೊಡ್ಡ ಪೀಪಿ ಬೇಕು. ಆ ಪೀಪಿನ ಊದಿ 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 ದೊಡ್ಡದ್ ಮಾಡಿ ಈ ದಡಿಯಲ್ಲಿ ಕಿವಿಗೆ ಡಮ್ ಅಂತ ಹೊಡಿತೀನಿ. ಮಜಾ ಬರುತ್ತೆ. ಆಯ್ತು, ಎಲ್ಲ ಕೊಡಿಸ್ತೀನಿ. ಅದಕ್ಕಿಂತ ಮುಂಚೆ ಈ ಮಾತ್ರೆ ನುಂಗ್ಬೇಕು. ಮಾತ್ರನ ನಾನ್ ನುಂಗಲ್ಲಪ್ಪ. ಯಾಕಪ್ಪ? ಅದನ್ನ ನುಂಗಕ್ಕೆ ಅಂತ ಹೋದ್ರೆ ಇಲ್ಲಿ ಗಂಟಲ್ಲಿ ಸಿಗಾಕೊಂಡ್ಬಿಡುತ್ತೆ. ನೀರ್ ಕುಡಿದ್ರೆ ಗಂಟ್ಲಲ್ಲಿ ಸಿಕ್ಕಾಕೊಂಡ್ರೆ ಮಾತ್ರ ಹಾಗೆ ಹೊಟ್ಟೆ ಒಳಗಡೆ ಹೋಗುತ್ತೆ. ನಾನ್ ನುಂಗಲ್ಲಪ್ಪ. ಲೇ ಪಲ್ಲು, ಅವನ ಹತ್ರ ಏನೇ ನಿಂದು ಹರಿಕತೆ? ತಲೆ ಮೇಲೆ 2 ಬಿಟ್ಟು ಮಾತ್ರ ನುಂಗ್ಸತ್ತಾನೆ. ಸುಮ್ನೆ ನುಂಗ. ತಡಿಯ, ನಂಗೆ ಹೊಡಿತಾನ? ನೀನು ಗುಡ್ ಬಾಯ್ ಅಲ್ವಾ? ಗುಡ್ ಬಾಯ್ಸ್ ಯಾವತ್ತೂ ಬೀಟ್ ಮಾಡಲ್ಲ. ಓಕೆ, ನೋಡು, ನಿನ್ಗೋಸ್ಕರ ಚಾಕ್ಲೇಟ್ ತಂದಿದ್ದೀನಿ. ನೀನೇನಾರ ಆ ಮಾತ್ರ ನುಂಗಿದ್ರೆ ಈ ಚಾಕ್ಲೇಟ್ ನಿನಗೆ ಕೊಡ್ತೀನಿ. ನನ್ಗೆ ಚಾಕ್ಲೇಟ್ ಕೊಡು, ನಾನ್ ಮಾತ್ರ ನುಂಗ್ತೀನಿ. ಅಲ್ಲೋ, ಏನಪ್ಪ ಇಲ್ಲಿ ನೋಡಿ ಮಾತ್ರೆ. ಇಲ್ಲಿ ನೋಡು ಚಾಕ್ಲೇಟ್. ತಿನ್ನು. ಕಹಿ. ತಗೋ. ಈ ಚಾಕ್ಲೇಟ್ ತಿನ್ನು, ಸಿಹಿ ಆಗುತ್ತೆ. ಅವಾಗ ಚಾಕ್ಲೇಟ್ ಕೊಡ್ತಿದ್ದೆ ತಾನ ನೀನು? ಓಕೆ. ಮತ್ತೆ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಿದೆ. ನೀನು ಕತೆ ಹೇಳೆ. ನಾನಾ? 1 ನಿಮಿಷ. ಅತ್ತೆ ಕಮ್ಮಿ. ಏನಮ್ಮ,
ಅತ್ತೆ ಬಿಟ್ಲಿಂಗೆ ಸಿಕ್ಕಾಪಟ್ಟೆ ಆಸೆ ಆಗ್ತದೆ ಒಂದ್ ಕತೆ ಹೇಳಿ. ಅಯ್ಯೋ ಮೊಮ್ಮ ಕೂರಿಸ್ಕೊಂಡು ಕತೆ ಹೇಳೋ ವಯಸ್ಸಿನಲ್ಲಿ ಒಳ್ಳೆ ಕೂರಿಸ್ಕೊಂಡು ಕತೆ ಹೇಳೋ ಗತಿ ಬಂತು. ಎಲ್ಲ ನನ್ನ ಕಲ್ಮಾ ಕಲ್ಮಾ. ನನ್ನನ್ನೇ ನಿಮ್ಮ ಮೊಮ್ಮಗ ಅನ್ಕೊಳ್ಳಿ. ಒಂದು ಊರಲ್ಲಿ ಒಂದು ಆಮೆ ಮತ್ತು ಮೊಲ ಇತ್ತದು. ಒಂದು ಲರ್ನಿಂಗ್ ರೇಸ್. ಲರ್ನಿಂಗ್ ಲೇಸಾ? ಲರ್ನಿಂಗ್ ಲೇಸ್ ಅಂದ್ರೆ ಏನು? ರನ್ನಿಂಗ್ ರೇಸ್. ಓ ಅಂದ್ರೆ ಫೈಟಿಂಗಾ? ಅಲ್ಲ 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 ರನ್ನಿಂಗ್ ರೇಸ್. ರನ್ನಿಂಗ್ ಈ ಆಂಟಿ ಮಾತಾಡಕ್ಕೆ ಬರಲ್ಲ, ಕತೆ ಹೇಳ್ತಾರಂತೆ. ಕತೆ ಮೊಲ ಅಂತೆ ಆಮೆ ಅಂತೆ, ಅವೆರಡನ್ನು ನೀನೇ ತಿನ್ಕೋ, ನಾ ಇದನ್ನ ತಿಂತೀನಿ. ಡಾಕ್ಟ್ರೆ, ಪೇಷಂಟ್ ಕಂಡೀಷನ್ ಹೇಗಿದೆ? ಏನು ದಾರಿಗೆ ಬರ್ತಾರೋ ಅಥವಾ ದಾರಿ ತಪ್ಪಿದ ಅಳಿಯಂದ್ರ ಆಗ್ಬಿಡ್ತಾರೋ? ದಾರಿಗೆ ಬರ್ತಾರೆ ಬಿಡಿ, ಆದ್ರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೋಡಿ, ನೀವೆಲ್ಲ ಅವನ್ನ ಪ್ರೀತಿಯಿಂದ ಮಾತಾಡ್ಸಿ. ಅಲ್ಲ, ಈ ದುಡ್ಡು ಕಾಸು ಖರ್ಚಾಗಲ್ಲ ಅನ್ನೋದಾದ್ರೆ ಪ್ರೀತಿನ ಹಂಗಂಗೆ ದಾರಿ ಎರೆದು ಬಿಡ್ತೀವಿ. ಅಲ್ಲ ಡಾಕ್ಟ್ರೆ, ನಾನು ನೋಡ್ತಾನೆ ಇದ್ದೀನಿ, ನೀವು ಬರ್ತೀರಾ, ಟ್ರೀಟ್ಮೆಂಟ್ ಮಾಡಿ ಹೋಗ್ತಾನೆ ಇದ್ದೀರಾ, ಒಂದ್ ದಿವಸನೂ ₹1 ಕೇಳ್ತಾ ಇಲ್ಲ. ಏನು ಇಂಥ ಪೇಷಂಟ್ಗಳಿಗೆಲ್ಲ ಟ್ರೀಟ್ಮೆಂಟ್ ಎಲ್ಲಾದ್ರೂ ಉಂಟೆ? ಇವನು ಪೂರ್ತಿಯಾಗಿ ಹುಷಾರಾಗ್ಲಿ, ಆಮೇಲೆ ಒಟ್ಟಿಗೆ ಬಿಲ್ ಕೊಡ್ತೀನಲ್ಲ. ಅಲ್ಲ, ಆ ಬಿಲ್ ನೋಡಿ ನಮಗೇನು ಹೆಚ್ಚು ಕಡಿಮೆ ಆಗಲ್ಲ ತಾನೆ? ಖಂಡಿತ ಆಗಲ್ಲ. ಹಾಗೇನೋ ಹೆಚ್ಚು ಕಮ್ಮಿ ಆದ್ರೆ ನಾವಿದೀವಲ್ಲ. ಏನಪ್ಪಾ ನಿಮ್ಗೆ ಇಷ್ಟ ಅಂತ ಮೊಸರನ್ನ ಕಲ್ಸ್ಕೊಂಡ್ ಬಂದಿದ್ದೀನಿ, ಮೇಲ್ ಸಕ್ಕರೆನೂ ಹಾಕಿದ್ದೀನಿ. ಎಲ್ಲಪ್ಪ ಇದ್ದೀರಾ? ಏನಪ್ಪಾ ಪದ್ದು ಪದ್ದು ಬಾರ ಇಲ್ಲಿ. ಏನಕ್ಕೆ ಕರೆದಿದ್ದು? ಎಲ್ಲ ನಮ್ಮ ಯಜಮಾನ್ರು ಕಾಣಿಸ್ತಿಲ್ಲ. ನನಗೇನೆ ಗೊತ್ತು, ಅವನ ಹೆಸರೆತ್ಬೇಡ, ನೆನ್ಸ್ಕೊಂಡ್ರೆ ಬೆನ್ನೆಲ್ಲ ನೋವುತ್ತೆ. ಅಣ್ಣಯ್ಯ ಅಣ್ಣಯ್ಯ, ಏನಮ್ಮ, ಏನು ನಿನ್ನ ಗೋಳು? ನಮ್ಮ ಯಜಮಾನ್ರಿಗೆ ಇಷ್ಟ ಅಂತ ಮೊಸರನ್ನ ಕಲ್ಸಿದ್ದೆ, ಈಗ ನಮ್ಮ ಯಜಮಾನ್ರೆ ಕಾಣಿಸ್ತಿಲ್ಲ ಅಣ್ಣಯ್ಯ. ಅದು ನಾನೇನಮ್ಮ ಮಾಡ್ಲೆ? ಹೋಗ್ ಹುಡ್ಕೊಂಬ. ನಂಗ್ ಬೇಡ. ಅರ್ಥ ಮಾಡ್ಬೇಡ, ತಿನ್ನು ರಾಜ. ಬರೀ ನಾನೇ ತಿಂತ ಇದ್ದೀನಿ, ನೀನ್ ತಿಂತಾನೆ ಇಲ್ಲ. ಸರಿ, ನೀನು ತಿನ್ನು, ನಾನು ತಿಂತೀನಿ. ಇಬ್ರು ಒಟ್ಟಿಗೆ ತಿನ್ನೋಣ. ಬೇಗ ಬೇಗ ತಿನ್ನು, ಬೇಗ ಭಿಕ್ಷೆ ಬಿಡಕ್ ಹೋಗೋಣ. ಅಮ್ಮ, ಇವನು ನಮ್ಮನೆ ಹುಡುಗ, ದಯವಿಟ್ಟು ನಮ್ಮ ಹಿಂದೆ ಕಳಿಸ್ಕೊಡಿಮ್ಮ. ಅದೇನಾಯ್ತದೆ, ಇವ್ನು ಸಿಕ್ಕಾಗಿಂದ ನಂಗೆ ಚೆನ್ನಾಗಿ ಭಿಕ್ಷೆ ಸಿಕ್ಕಾಯ್ತೆ. ಅಮ್ಮ, ಇವನು ಭಿಕ್ಷುಕ ಅಲ್ಲಮ್ಮ, ನಮ್ಮ ಗಂಡುಗಲಿ ವಂಶಕ್ಕೆ ಸಂಬಂಧಪಟ್ಟವನು, ಮೇಲಾಗಿ ನಮ್ಮ ಅಳಿಯ, ದಯವಿಟ್ಟು ಕಳಿಸ್ಕೊಡಿ. ಸಾಕು ಸುಮ್ಮನೆ ರೀ, ಅಳಿಯ ಅಂತೆ ಅಳಿಯ. ಅಳಿಯನ್ ನೋಡ್ಕೊಳ್ಳೋ ರೀತಿನ ಇದು. ನಾನು ಇವ್ನು ಕರ್ಕೊಂಡ್ ಬರ್ಲಿಲ್ಲ ಅಂದ್ರೆ ಯಾವ್ದಾದ್ರು ಬುಸ್ಕೊಲಾರ್ಗ ಸಿಕ್ಕಿ ಸತ್ತೋಗ್ಬಿಡ್ತಿದ್ದ. ಅದನ್ನ ನೋಡಿ ತಾಯಿ, ಇವನ್ ತಲೆಗೆ ಏಟು ಬಿದ್ದುಬಿಟ್ಟಿದೆ. ಆವತ್ತಿನಿಂದ ಎಲ್ಲ ನೆನಪುಗಳು ಹೊರಟೋಗ್ಬಿಟ್ಟಿದಾವೆ. ಹಾಗಾಗಿ ಹೀಗೆ ಆಡ್ತಾ ಇದ್ದಾನೆ, ದಯವಿಟ್ಟು ಕಳಿಸ್ಕೊಡಿ. ಹಂಗೆ ಕಳ್ಸ್ಕೊಡಕಾಯ್ತದ? ಏನಾರು ಕೊಟ್ಟು ಕರ್ಕೊಂಡು ಹೋಗಿ. ನೀವು ಕೇಳೋದು ನ್ಯಾಯ. ಕಾಪಾಡಿದ್ರ ತಗೊಳಮ್ಮ, ₹10 ಈ ಕಡೆ. 10 ರೂಪಾಯಿ ಎಲ್ಲ ತಗೊಳಕಿಲ್ಲ, ₹200 ಕೊಟ್ರೆ ನನ್ ನಿಮ್ಮ ಗ್ಯಾಂಗ್ಗೆ ₹200 ಸಾಯ್ತಿರಲ್ರು. ತಗೊಳ್ಳಿಮ್ಮ. ರಾಜಾ, ಬಾರ ಮನೆಗೆ ಹೋಗೋಣ, ಬನ್ನಿಪ್ಪ. ಟಾಟಾ. ಟಾಟಾ. ತಿನ್ನು. ಟಾಟಾ. ನೋಡಿ ಪಾಂಡುರಂಗ ಅವರೇ, ಇದೇ ಕಡೆ ಟ್ರೀಟ್ಮೆಂಟ್. ಈ ಇಂಜೆಕ್ಷನ್ ಕೊಟ್ಟ ತಕ್ಷಣ 100% ಕ್ಯೂರ್ ಆಗ್ಬಿಡ್ತಾರೆ. ಡೋಂಟ್ ವರಿ. ಇನ್ ಬೇಗ ಗುಣ ಆಗ್ಬಿಟ್ರೆ ನನ್ಗೆ ಅಷ್ಟೇ ಸಾಕು ಡಾಕ್ಟ್ರೆ. ನಾನು ಅವತ್ತು ನೋಡ್ಕೊಳ್ಳಿಲ್ಲ ಅಂದಿದ್ರೆ ತುಂಬಾ ಕಷ್ಟ ಆಗಿರೋದು. ಯಾಕೆ ಹೇಳ್ತೀಯಾ? ಸರಿ ಹೋಗ್ತಾನೆ ಸುಮ್ನೆ. ಯಾಕಮ್ಮ ಯೋಚನೆ ಮಾಡ್ತೀಯಾ? ಹೇಳ್ತಾರೆ ಇರೋ. ಅಯ್ಯೋ ನನ್ನ ಮಗನೇ, ನನ್ ಗುರ್ತಿಡ್ದು ಬಿಟ್ಟೆಲ್ಲೋ. ಅಂತೂ ಸರಿಯಾಗ್ಬಿಟ್ಟೆ ಬಿಡಪ್ಪ, ಸರಿಯಾಗ್ಬಿಟ್ಟೆ. ಹೆಂಗೇನಾಗಿತ್ತು? ಅಯ್ಯೋ ನಿನಗ್ ಗೊತ್ತಿಲ್ಲ ಕಣೋ ಮಾಲಿಂಗು, ನೀ ಬಿದ್ದಿಯಲ್ಲ, ತಲೆಗೆ ಪೆಟ್ಟು ಬಿದ್ದು ಎಲ್ಲಾನು ಮರ್ತು ಬಿಟ್ಟಿದ್ದೆ ನೀನು. ಹೌದಾ? ಹ್ಮ್. ಅಲ್ಲಮ್ಮ, ಅದು ನಮ್ಮ ಮಳೆಂದ್ರ ಹೆಸರು ವಿಠಲ ಅಂತ, ನೀವೇನು ಮಾಲಿಂಗು ಅಂತ ಕರಿತಾ ಇದ್ದೀರ? ನೋಡಿ, ನೀವೇನು ತಪ್ಪು ತಿಳ್ಕೊಳ್ಳಿಲ್ಲ ಅಂದ್ರೆ ಒಂದ್ ವಿಷಯ ಹೇಳ್ತೀನಿ. ಹೇಳಿ, ಅದರಲ್ಲೇನಂತೆ? ಇವನು ನಿಮ್ಮ ವಿಟ್ಲ ಅಲ್ಲ, ನನ್ ಮಗ ಮಾಲಿಂಗು. ಇವ್ನು ಬಿದ್ದು ತಲೆಗೆ ಪೆಟ್ಟು ಬಿದ್ದು ಎಲ್ಲ ಮರ್ತು ಬಿಟ್ಟಿದ್ದ. ನಾನು ಈ ಡಾಕ್ಟರ್ ಹತ್ರ ಕರ್ಕೊಂಡು ಹೋದೆ. ಇದು ವಾಸಿ ಆಗ್ಬೇಕಾದ್ರೆ ತುಂಬಾ ದುಡ್ಡು ಖರ್ಚಾಗುತ್ತೆ ಅಂತ ಹೇಳಿದ್ರು. ನಾವು ತುಂಬಾ ಬಡವರು, ಅಷ್ಟು ದುಡ್ಡು ಖರ್ಚು ಮಾಡೋ ಶಕ್ತಿ ನಮ್ಗಿಲ್ಲ ಡಾಕ್ಟ್ರೆ ಅಂತ ಹೇಳಿದೆ. ಆಗ ಅವರೇ ನನಗೆ ಸಮಾಧಾನ ಹೇಳಿದ್ರು. ಯಾಕ ಮಾಡ್ತೀಯಾ, ಸಮಾಧಾನ ಮಾಡ್ಕೋ, ಈ ಊರಲ್ಲಿ ದೊಡ್ಡ ಶ್ರೀಮಂತರು ದಾನಿಗಳು ಇದ್ದಾರೆ, ನಿಮ್ಗೆಲ್ಲ ಒಂದ್ ಕಡೆ ಸಹಾಯ ಆಗುತ್ತೆ ಅಂತ ಹೇಳಿದ್ರು. ಅಷ್ಟೊತ್ತಿಗೆ ನೀವು ಬಂದು ಇವ್ನ ವಿಟ್ಲ ಅಂದ್ರಲ್ಲ, ನನ್ ಮಗ ಹುಷಾರಾಗ್ಲಿ ಅನ್ನೋ ಒಂದು ಕಾರಣಕ್ಕೆ ಇವನು ನನ್ ಮಗ ಅಂತ ಹೇಳೋದನ್ನ ಮುಚ್ಚಿತ್ತು. ಅಣ್ಣಯ್ಯ, ಇವ್ನು ನಮ್ಮ ಯಜಮಾನ್ರಲ್ಲ ಅಂದ್ಮೇಲೆ ನಮ್ಮ ಯಜಮಾನ್ರು ಎಲ್ಲಿ? ಪಲ್ಲು. ಪಲ್ಲು. ಏನಪ್ಪಾ, ನಿಜವಾಗ್ಲೂ ಬಂದಿರೋದು ನೀವೇನಾ? ಕಣಮ್ಮ. ಮತ್ತೆ ನಿಮ್ ತರನೇ ಇನ್ನೊಬ್ಬ ಇದನ್ನ ನೋಡಿ ಅಲ್ಲಿ.
ಉತ್ಸವ ಹುಡ್ಕೊಂಡ್ ಬರೋದಕ್ಕೆ ಹೈದರಾಬಾದ್ಗೆ ಹೋಗಿದ್ನಮ್ಮ. ಏನ್ ಕೆಲ್ಸನಪ್ಪ? ಆ ಬ್ಯಾಗ್ ನೋಡಿದ್ರೆ ಗೊತ್ತಾಗಲ್ವೇ ನಮ್ಮ ಹಪ್ಪಳ ಸಂಡಿಗೆ ಮಾರ ಕೆಲಸ ಹಿಡ್ಕೊಂಡ್ ಬಂದಿರ್ಬೇಕು. ಇಲ್ಲಮ್ಮ, ಎಲೆಕ್ಷನ್ ಟೈಮಲ್ಲಿ ಕ್ಯಾನ್ವಾಸ್ ಮಾಡೋದು. ನೋಡಿ ನಿಮ್ಮ ವಿಟ್ಲನು ಬಂದಾಯ್ತು, ಮಹಾಲಿಂಗಗೂ ಹುಷಾರಾಯ್ತು. ನನ್ನ ಬಿಲ್ಲು 1 ಲಕ್ಷ ಕೊಟ್ರೆ ನಾನು ಹೊಟ್ಬಿಡ್ತೀನಿ. ವೈದ್ಯ ಪುಂಗವರೇ, ಅವನೇನ್ ನಮ್ಮನೆ ಹುಡುಗನ ಇಲ್ಲ ನಮ್ಮ ಸಂಬಂಧಿಕನ? ಅವನಿಗೆ ನೀವು ಟ್ರೀಟ್ಮೆಂಟ್ ಕೊಟ್ಟಿದ್ದಕ್ಕೆ ನಾವ್ ಯಾಕ್ರಿ ಬಂಡವಾಳ ಸುರಿಬೇಕು? ಬಡವರು ಏನೋ ನಿಮ್ಮ ಹೆಸರಲ್ಲಿ ಬದುಕೋತೀವಿ, ದಯವಿಟ್ಟು ಸಹಾಯ ಮಾಡಿ. ಇಂಥ 1000 ಜನ ಬರ್ತಾರೆ. ಬಂದವ್ರಿಗೆಲ್ಲ ನಾನು ದತ್ತಿ ದಾನ ಧರ್ಮಗಳನ್ನು ಮಾಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಮನೆ ಮಟ್ಟ ಮಾಡ್ಕೊಂಡು ಬಸ್ ಸ್ಟ್ಯಾಂಡ್ ಹೋಗಿ ಬೀಳ್ಬೇಕಾಗತ್ತೆ. ಅಭಿ ಸ್ವಲ್ಪನಾದ್ರೂ ಹ್ಯುಮ್ಯಾನಿಟಿ ಇರ್ಬೇಕು. ನೀವು ನಮಗೆ ಇಲ್ಲ ರೀ, ನಮ್ಮ ಹತ್ರ ಯಾವೂ ಇಲ್ಲ, ನಾವು ಕೊಡಲ್ಲ. ಸರಿ ಬಿಡಿ, 1 ಲ್ಯಾಕ್ ತಾನೆ, ನಾನೇ ಕೊಡ್ತೀನಿ. ಪದ್ದು ಅದನ್ನ ತಗೊಂಡ್ ಬಾರ. ಜಾಜಿಯವರೇ, ತಗೊಂಡ್ ಹೋಗ್ ಕೊಡು. ರೀ ಜಾಜಿ ಜಂಬಲ್ತೀನಿ 1 ಲಕ್ಷ ರೂಪಾಯಿ ನಿಮ್ಮ ಹತ್ರ ಎಲ್ರಿ ಇತ್ತು? ಗೊತ್ತಾಯ್ತು ಬಿಡಿ, ಮಹಿಳಾ ಸಂಘದ ದುಡ್ಡನ್ನ ಅಭ್ಯಾಸ ಮಾಡಿರ್ಬೇಕು ಅಲ್ವಾ? ಈ ಮನಿ ಮಹಿಳಾ ಸಂಘದ ಅಲ್ಲ. ಮತ್ತೆ ನಾನು ಬ್ರೀಫ್ ಕೇಸಲ್ಲಿ ಇಟ್ಟಿದ್ದೇನಾದ್ರು ತಗೊಂಡ್ಬಿಟ್ರಾ? ಅಲ್ಲ ಅಭಿ. ರೀ ಆ ಚಡ್ಡಿ ಜೇಬಲ್ 1 ಲಕ್ಷ ರೂಪಾಯಿ ಇಟ್ಟಿದ್ದೆ, ಅದನ್ನ ತಗೊಂಡ್ರೇನ್ರಿ? ಅಲ್ಲ. ಹಾಗಿದ್ರೆ ಈ 1 ಲಕ್ಷ ರೂಪಾಯಿ ಯಾವುದು? ನಮ್ಮ ಜಾಯಿಂಟ್ ಅಕೌಂಟ್ ಇಂದ ಡ್ರಾ ಮಾಡಿದ್ದು.